ಸುಸ್ಥಿರ ಕೃಷಿ ಕಡೆಗೆ ನಮ್ಮ ನಡಿಗೆ ಎಂಬ ಧ್ಯೇಯದೊಂದಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಹಸಿರೋತ್ಸವ ಫೋರಂ ವತಿಯಿಂದ ಫೆಬ್ರವರಿ 19ರಿಂದ 23ರವರೆಗೆ ಬೃಹತ್ ಕೃಷಿ ಉತ್ಸವವನ್ನು ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೃಷಿ ವಿಜ್ಞಾನಿ ಪ್ರೇಮ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷಿ ಉತ್ಸವದಲ್ಲಿ 300ಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆಯಲಾಗುತ್ತಿದ್ದು, ಇದರಲ್ಲಿ ಹೈನುಗಾರಿಕೆ, ತೋಟಗಾರಿಕೆ, ಕೃಷಿ ಬೆಳೆಗಳು, ರೇಷ್ಮೆ, ಮೀನುಗಾರಿಕೆ, ಹೈಟೆಕ್ ಕೃಷಿ, ಮಣ್ಣುರಹಿತ ಬೇಸಾಯ, ಹೆಚ್ಚುವರಿ ಹಾಲು ನೀಡುವ ಗೋವುಗಳ ಪರಿಚಯ, ಹೊಸ ತಳಿಗಳಾದ ಕುರಿ, ಮೇಕೆ, ಕೋಳಿ ಸಾಗಾಣಿಕೆಯ ಪರಿಚಯ, ಕೃಷಿ, ತೋಟಗಾರಿಕೆ ಬೆಳೆಗಳ ಮೌಲ್ಯವರ್ಧನೆ, ಸಂಸ್ಕರಣೆ ಮತ್ತು ಆಧುನಿಕ ಕೃಷಿ ಯಂತ್ರೋಪಕರಣಗಳುಳ್ಳ ಮಳಿಗೆಗಳನ್ನು ಹೊಂದಿದ್ದು, ರೈತರ ಜೊತೆ ಕೃಷಿ ಮಾತುಕತೆ ಸಂವಾದ, ತಂತ್ರಜ್ಞಾನಗಳ ಕುರಿತು ತರಬೇತಿ ಹಾಗೂ ವಿಚಾರ ಸಂಕಿರಣ, ವಿಚಾರಗೋಷ್ಠಿ ಏರ್ಪಡಿಸಲಾಗಿದೆ ಎಂದರು. ಅನ್ನದಾತರಿಗೆ ನಮ್ಮ ನಮನ ಸಲ್ಲಿಸುವ ಉದ್ದೇಶದಿಂದ ಬೆಂಗಳೂರಿನಿಂದ ದಾವಣಗೆರೆವರೆಗೆ ಸ್ಪೆಷಲ್ ಇನಿಷಿಯೇಟಿವ್ ರೈಡರ್ಸ್ ವತಿಯಿಂದ ಬೈಕ್ ರ್ಯಾಲಿಯನ್ನು ಏರ್ಪಡಿಸಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ನೀತಾ ರೈನಾ ಆರತಿ ಇದ್ದರು. ಇಟ್ಟಿದ್ದೀವಿ ನಾವು ಅಂದರೆ ಇದೇ ಫೆಬ್ರವರಿ 19ನೇ ತಾರೀಕಿಂದ 23ನೇ ತಾರೀಕುವರೆಗೂ ಕೂಡ ನಾವೊಂದು ಕೃಷಿ ಮೇಳ ಮಾಡಬೇಕು ಅಂತ ಹೇಳಿಬಿಟ್ಟು ಆಲ್ರೆಡಿ ಆಯೋಜಿಸಿದ್ದೀವಿ. ಇದಕ್ಕೆ ನಮಗೆ ರಾಜ್ಯ ಸರ್ಕಾರ, ತೋಟಗಾರಿಕೆ ಇಲಾಖೆ ಹಾಗೆ ಕೃಷಿ ಇಲಾಖೆಯವರ ಸಹಕಾರನೂ ಕೂಡ ಇದೆ. ಹೆಚ್ಚಾಗಿ ಹೇಳಬೇಕು ಅಂತಂದರೆ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಡೆಯಿಂದ ನಮಗೆ ಹೆಚ್ಚು ಸಹಕಾರ, ನಮಗೆ ಈ ಒಂದು ಕೃಷಿ ಮೇಳ ಮಾಡಲಿಕ್ಕೆ ನಮಗೆ ಸಹಕಾರ ಸಿಕ್ಕಿದೆ. ಅಂದರೆ ಈಗ ಕೇಳ್ಬೋದು, ಅಂದರೆ ವಿಶೇಷತೆ ಏನಿರುತ್ತೆ, ನೀವು ನಾರ್ಮಲ್ ಕೃಷಿ ಮೇಳಗೂ ಕೂಡ ಈಗ ದಾವಣಗೆರೆನಲ್ಲಿ ಮಾಡುವಂಥ ಕೃಷಿ ಮೇಳಗೂ ಏನು ವಿಶೇಷತೆ ಇರುತ್ತೆ ಅಂತ ಹೇಳಿ, ಕೆಲವೊಂದು ಹೊರ ರಾಜ್ಯಗಳಿಗೆ ಹೋಗಿ ನಾವು ನೋಡಿದಾಗ ಅಲ್ಲಿ ಕೆಲವೊಂದು ಹೈನುಗಾರಿಕೆ ಇರಬಹುದು ಮತ್ತು ಮೀನು ಸಾಕಾಣಿಕೆ ಇರಬಹುದು, ಅಲ್ಲೆಲ್ಲ ಹೆಂಗಿದೆ ಅಂತಂದರೆ ನಮಗಿಂತ ತುಂಬ ಮೇಲಿದ್ದಾರೆ. ಅಂದರೆ ಕರ್ನಾಟಕ ರಾಜ್ಯ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಮೇಲಿದ್ದಾರೆ. ಅಂತಹ ಒಂದು ಹೊಸ ತಳಿಗಳನ್ನು ಈ ಒಂದು ಕೃಷಿ ಮೇಳ ಕಡೆಯಿಂದ ಒಂದು ರೈತರಿಗೆ ಪರಿಚಯ ಮಾಡಬೇಕು ಅನ್ನೋ ಒಂದು ಉದ್ದೇಶನೂ ಕೂಡ ಈ ಒಂದು ಕೃಷಿ ಮೇಳಕ್ಕಿದೆ. ಜೊತೆಗೆ ಎಲ್ಲ ಇದೆ, ಅಂದರೆ ಲೈಕ್ ಸೆಮಿನಾರಿಂದ ಹಿಡಿದು ಈ ಒಂದು ಕೃಷಿ ಮೇಳದಲ್ಲಿ ರೈತರ ಜೊತೆ ಒಂದು ಕೃಷಿ ಮಾತುಕತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಮ್ಮ ಒಂದು ರೈತರ ಸಂಘಟನೆಗಳಿಂದ ಬರುವಂತಹ ಏನೇನು ತೊಂದರೆಗಳಿದ್ದಾವೆ, ಈಗ ಫಸ್ಟಿಗೆ ನಾವೇನು ಹೇಳಬೇಕು ಅಂತಂದರೆ, ಪರಿಕರಗಳಲ್ಲಿ ಖರ್ಚು ಜಾಸ್ತಿ ಆಗ್ತದೆ. ಅಂದರೆ ಪರಿಕರಗಳ ವೆಚ್ಚ ಜಾಸ್ತಿ ಆಗ್ತಿರೋದ್ರಿಂದ ರೈತರುಗಳು ಏನು ಬೆಳೆ ಬೆಳೀತಾರೆ ಅದರದ್ದು ಖರ್ಚು ಜಾಸ್ತಿ ಆಗ್ತದೆ, ಆದಾಯ ಕಡಿಮೆ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮದೇನೆಂದರೆ ಹೊಸ ತಂತ್ರಜ್ಞಾನಗಳನ್ನು ಯಾವ ಥರ ಬೆಸ್ಟಾಗಿ ನಾವು ರೈತರಿಗೆ ಕೊಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೃಷಿ ಉತ್ಸವ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಯೋಚನೆ ಮಾಡಿದ್ದೀವಿ. ಇದರಲ್ಲಿ ರೈತರ ಮಾನಸಿಕ ಆರೋಗ್ಯದ ಕುರಿತು, ಯಾಕೆ ಅಂತಂದರೆ ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿರಬಹುದು ಮತ್ತು ನಮ್ಮ ದೇಶದಲ್ಲಿರಬಹುದು ಸುಸೈಡಿಗೆ ಬಲಿಯಾಗ್ತಿದ್ದಾರೆ, ಅಂದರೆ ಆಗ್ತಿದ್ದಾರೆ. ಮತ್ತು ಹಾವಿನ ಕಡಿತಕ್ಕೆ ರೈತರುಗಳು ಪ್ರತಿ ವರ್ಷ 56,000ದಷ್ಟು ರೈತರುಗಳು ಬಲಿಯಾಗ್ತಿದ್ದಾರೆ. ಈ ಥರ ಎಲ್ಲ ಅವೇರ್ನೆಸ್ಸು ನಾವು ರೈತರಿಗೆ ಕೊಡಬೇಕಾಗಿದೆ. ರೈತರ ಮನೆಗಳಿಗೆ ಮುಟ್ಟುವಂತಹ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಈ ಒಂದು ಕೃಷಿ ಮೇಳದಿಂದ ನಾವು ಈ ಸಂವಾದ ಕಾರ್ಯಕ್ರಮಗಳಿಂದ ಅವರ ಒಂದು ಮನವೊಲಿಸುವಂಥ ಕಾರ್ಯಕ್ರಮಗಳ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಬಂದಿದೆ ಸರ್. ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ. ನಮಗೆ ನಿಮ್ಮಿಂದ ಒಂದು ಸಹಕಾರ ಏನಂತಂದರೆ, ಇದು ಆದಷ್ಟು ರೈತರುಗಳಿಗೆ ಅಲ್ಲಿ ಒಂದು ಅವ್ರ ಮನೆಗಳಿಗೆ ಮುಟ್ಟುವಂತಹ ಪ್ರಯತ್ನ ಆಗಬೇಕು ಅಂತ ನಿಮ್ಮಲ್ಲೆಲ್ಲ ನಾನು ಕೇಳ್ಕೊತೀನಿ. ಮತ್ತು ಅನ್ನದಾತರನ್ನು ನಾವು ನೆನೆಬೇಕು. ಪ್ರತಿ ವರ್ಷವೂ ನಾವು ರೈತರ ದಿನಾಚರಣೆ ಮಾಡ್ತೀವಿ. ರೈತರ ದಿನಾಚರಣೆ ಮಾಡೋದ್ರ ಜೊತೆಗೆ ರೈತರಿಗೆ ಒಂದು ಸನ್ಮಾನ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೀವಿ. ಹಾಗೆ ನಮ್ಮ ದಾವಣಗೆರೆ ಸುತ್ತಮುತ್ತ ಸುಮಾರು ನಮ್ಮ ಪ್ರಗತಿಪರ ರೈತರುಗಳು ತುಂಬ ಜನ ಇದ್ದಾರೆ ಸರ್. ಅವರು ಎಲ್ಲೋ ಒಂದು ಎಲೆಮರೆ ಕಾಯಿ ಹಂಗೆ ಉಳಿದೋಗಿದ್ದಾರೆ. ಅಂತಹ ಒಂದು ರೈತರುಗಳನ್ನು ಇಲ್ಲಿ ಈ ಒಂದು ಕೃಷಿ ಉತ್ಸವದಲ್ಲಿ ಅವರನ್ನು ಸನ್ಮಾನ ಮಾಡಬೇಕು ಅನ್ನೋ ಒಂದು ಯೋಜನೆ ಕೂಡ ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ಆಸಕ್ತ ರೈತರು ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿ ಅವ್ರ ಅರ್ಜಿಯನ್ನು ಸಲ್ಲಿಸಿದ್ರೆ, ಕೃಷಿಯಲ್ಲಿ ಯಾರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರಿಂದ ನಾವು ಒಂದು ಇದನ್ನು ತಗೊಂಡು ಆ ಒಂದು ರೈತರ ಒಂದು ಪಟ್ಟಿಯನ್ನು ನಾವು ಆಯ್ಕೆ ಮಾಡ್ಕೊತೀವಿ.